ಈಗ ನಾನು ಕೇಳೋ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ನೀನು ಅಂತ ಉತ್ತರ ಹೇಳ್ಬೇಕಾಯ್ತಾ? ಮೊದಲನೇ ಪ್ರಶ್ನೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? ತುಂಬಾ ಹಿಂದೆ ಕಣೋ, ನಾನು ಅವಾಗ ಇನ್ನೂ ಹುಟ್ಟೇ ಇರ್ಲಿಲ್ಲ. ಈ ತರ ಉತ್ತರ ಹೇಳಿದ್ರೆ ಯಾವನು ನಿನಗೆ ಕೆಲಸ ಕೊಡೋದಿಲ್ಲ. ಕರೆಕ್ಟ್ ಆದ ಇಸ್ವಿ ಹೇಳ್ಬೇಕು. 1947 ಅಂತ. ಲೋಪದ್ದು ಹೋದ್ಸತಿ ಇಂಟರ್ವ್ಯೂನಲ್ಲಿ ಇದೇ ಉತ್ತರ ಕೊಟ್ಟಿದ್ದೆ ಕಣೋ, ಆದ್ರೂ ನನ್ನ ಪಾಸೆ ಮಾಡಿರ್ಲಿಲ್ಲ ಕಣೋ. ಪ್ರಶ್ನೆ ಕೇಳೋಂಗೆ ಉತ್ತರ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಿದ್ದು ಯಾವಾಗ? ಬ್ರಿಟಿಷರಿದ್ದಾಗ. ಕರೆಕ್ಟ್ ಆದ ಇಸುವಿ ಹೇಳ್ಬೇಕು ಕಣ. 1600 ಅಂತ. ಅದೆಲ್ಲ ಹಾಳಾಗೋಗ್ಲಿ, ನೀನು ಯಾವಾಗ ಹುಟ್ಟಿದೆ ಅಂತ ನಿನಗೆ ಗೊತ್ತಾ? ನಾ ಹುಟ್ಟಿದ್ದು, ನೀ ಹುಟ್ಟಿದ್ದು, ಪಲ್ಲು ಹುಟ್ಟಿದ ಡೇಟ್ ಎಲ್ಲ ನಂಗೆ ಜ್ಞಾಪಕ ಇದೆ ಕಣ. ಆದ್ರೆ ಮಹಾತ್ಮ ಗಾಂಧಿ ಯಾವ ಇಸ್ವಿನಲ್ಲಿ ಹುಟ್ಟಿದ್ರು ಅಂತ ಮಾತ್ರ ಗೊತ್ತಿಲ್ಲ. ಸರಿ, ಈಗ ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ದುರಂತ ಆಗಿದ್ದು ಪಂಜಾಬಲ್ಲಿ. ಪಾಪ ಕಣ, ತುಂಬಾ ಜನ ಸತ್ತು ಹೋಗ್ಬಿಟ್ರು. ಕರೆಕ್ಟ್ ಆದ ಇಸುವಿ ಹೇಳ್ಬೇಕು ಕಣ. ಸುಮ್ಮನಿರೋ, ನಾನು ಮಾಡೋ ಕೆಲಸಕ್ಕೂ ಈ ಪ್ರಶ್ನೆಗಳಿಗೂ ಏನಾದ್ರು ಸಂಬಂಧ ಇರುತ್ತೇನೋ? ಹಿಮಾಲಯ ಎಷ್ಟು ಎತ್ತರ ಇದೆ, ಹಿಂದೂ ಮಹಾಸಾಗರ ಎಷ್ಟು ಆಳ ಇದೆ, ಅವನು ಯಾರವನು, ಬಿನ್ ಲಾಡನ್ ಅವನ ಗಡ್ಡದಲ್ಲಿ ಎಷ್ಟು ಬಿಳಿ ಕೂದಲಿದೆ ಅಂತ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವನಿಗೋ ಬೇಕು. ನಾನು ಹಿಂದೂ ಮಹಾಸಾಗರದ ಆಳಕ್ಕೆ ಹೋಗ್ಬಿಟ್ಟು ಎಷ್ಟಡಿ ಇದೆ ಅಂತ ಲೆಕ್ಕ ಹಾಕೊಂಬರಲ್ಲ. ಒಂದೊಂದ್ಸತಿ ನನಗೆ ಅನ್ಸುತ್ತೆ ಕಣ, ನಾನು ಇಂಟರ್ವ್ಯೂಗೆ ಹೋಗಬಾರ್ದು ಅಂತ. ನೀವು ಹೋಗ್ತಾ ಇರೋದು ಮ್ಯೂಸಿಕ್ ಕಂಪನಿ ಇಂಟರ್ವ್ಯೂಗೆ, ಹಾಡುಗಳ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಅತ್ತವ್ರೆ, ನೀವು ಒಂದೆರಡು ಹಾಡು ಬಿಡಿ, ಅದು ಯಾವ ಚಿತ್ರದ್ದು ಅಂತ ನಾನು ಟಕ 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 ಅಂತ ಹೇಳ್ತೀನಿ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ನಮ್ಮ ವಿಷ್ಣುವರ್ಧನ್. ಇದು ಯಜಮಾನ ಚಿತ್ರದ್ದು. ನಾನೇನಂದೆ ವಿಷ್ಣುವರ್ಧನ್ ಅಭಿನಯಿಸಿರೋದು ಅಂತ. ವಿಷ್ಣುವರ್ಧನ ಅಂತ ಒಂದು ಫಿಲಂ ಬಂದಿದೆ. ನಿನ್ನ ಇಂಟರ್ವ್ಯೂ ಮಾಡೋರು ಕನ್ಫ್ಯೂಸ್ ಆಗಿ ನಿನ್ನ ಮನೆ ಕಳಿಸ್ಬಿಡ್ತಾರ ಅಷ್ಟೇ. ಅತ್ತವ್ರೆ, ಇನ್ನೊಂದು ಪ್ರಶ್ನೆ ಕೇಳಿ. ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿಳುವೆ, ಈ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿಳುವೆ, ನಾ ಚುಂಬಿಸಿ ಕಳಿಸಿಳುವೆ. ಓ, ಅದು ಬಾಯಲ್ಲೇ ಇದೆ, ಆದ್ರೆ ಯಾವ ಸಿನಿಮಾ ಅಂತ ಹೇಳಕ್ ಅತ್ತವ್ರೆ ಒಂದು ಕ್ಲೂ ಕೊಡಿ. ಎಸ್ ಜಾನಕಿ ಹಾಡಿರೋದು. ಅಯ್ಯೋ, ಹಾಡಿನಲ್ಲೇ ಚಿತ್ರದ ಹೆಸರು ಇದೆಯಲ್ಲೋ. ಅಯ್ಯೋ, ಇದು ಚುಂಬಿಸಿ ಕಳಿಸಿರುವೆನ ಚಿತ್ರದ್ದು. ನಾ ಮೆಚ್ಚಿದ ಹುಡುಗ ಚಿತ್ರದ ಅಷ್ಟೇ ಬದಲಾಯಿಸ್ಬಿಟ್ರ. ಏನೋ ದಂಡಯಾತ್ರೆಗೆ ರೆಡಿ ಆದ್ರ ನೀವು ಇವ್ರನ್ನ ಇಂಟ್ರಿಗೆ ಅಂತ ರೆಡಿ ಮಾಡಿ ಕಳ್ಸೋದು, ಅವ್ರು ಅಲ್ಲಿಂದ ಫೇಲ್ ಮಾಡಿ ಕಳ್ಸೋದು, ಇದೇ ಆಗೋಯ್ತು. ಇರುವ ಗೋಡೆಗೆ ಸುಣ್ಣ ಬಣ್ಣ ಯಾಕೆ ಅಂತೀನಿ. ಏನಿದು? ಇಂಟರ್ವ್ಯೂ ಹೋಗೋದಕ್ಕೆ ದುಡ್ಡು ಬೇಕು. ಯಾಕೆ? ಇಂಟರ್ವ್ಯೂ ನಡೀತಿರೋದು ಆ ಮೂಲೆಯಲ್ಲಿ. ಇಲ್ಲಿಂದ ಹೋಗೋದಕ್ಕೆ ಬಸ್ ಚಾರ್ಜು, ಆಟೋ ಚಾರ್ಜು, ಟ್ಯಾಕ್ಸಿ ಚಾರ್ಜ್ ಎಲ್ಲ ಬೇಕಲ್ಲ. ಏರೋಪ್ಲೇನು ಹೆಲಿಕಾಪ್ಟರ್ ಚಾರ್ಜ್ ಬೇಡವಾ? ನೀವು ಕೊಡಬೇಕಲ್ಲ, ಯಾವ ಕಡೆ ಬೇಡ ಅಂತ ಅಂದಿದ್ದೀನ. ಬೇಡ ಅನ್ನೋದೇ ತಗೋತಾ ಇರಿ. ಯಾವಾಗ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೂ ಹೊಡೆದು ಕಳಿಸ್ತಿರಲ್ಲ, ಸ್ವಲ್ಪ ಶೇಮ್ ಆಗಲ್ಲ? ಮುದ್ದು ಮಾಡಿ ಕಳಿಸ್ತೀನಿ. ಮತ್ತಿನ್ನೇನ್ರಿ ಈ ಅಯೋಗ್ಯ ಇಂಟರ್ವ್ಯೂ ಹೋಗುವಾಗ ದುಡ್ಡು ಕೇಳ್ತಾನೆ. ಯಾವಾಗ್ಲೂ ಮನೆ ಕೊಡ್ತಿದ್ರಿ ತಾನೆ, ಈಗ ಅವ್ರಿಗೆ 300 ರೂಪೀಸ್ ಕೊಡಿ. 300 ರೂಪಾಯ ಕೊಡ್ರಿ ಸುಮ್ನೆ. ಹಾಳಾಗ್ ಹೋಗು. 100 ರೂಪಾಯಿ ಬಸ್ ಚಾರ್ಜು, 200 ರೂಪಾಯಿ ಬಸ್ ಅಲ್ಲದೆ ನಡಿ ಹೋಗೋಣ. ಧನತರ ಸಾಮ್ರಾಜ್ಯವನ್ನು ಭರದಿನ ನಾಳ್ವೆ, ಮಗನೇ ಕುಲೋದ್ಧಾರಕನೇ. ಅಪ್ಪಾಜಿ ಕರೆದಿರೇನು? ಇಲ್ಲ, ಅರಚಿಕೊಂಡೆ. ಸುಧಾಕರ, ನಾಟಕವೇ ನಮ್ಮ ವಂಶದ ಉಸಿರು. ಅಪ್ಪಾಜಿ, ಆದರೆ ಈಗ ಹಳೆಯ ನಾಟಕದ ಕಂಪನಿಗಳೇ ಮುಚ್ಚಿ ಹೋಗುತ್ತಿದೆಯಲ್ಲ, ಏನು ಮಾಡುವುದು? ಕರಕರ ಸುಧಾಕರ. ಜಿ ಅಪ್ಪಾಜಿ. ನಿನ್ನ ತಾತ ನಾಟಕ ಮಾಡ್ತಾ ಇದ್ರು. ಓಹೋ, ಅವರ ಮಗನಾದ ನಾನು ನಾಟಕ ಮಾಡ್ತಾ ಇದ್ದೀನಿ. ನನ್ನ ಮಗನಾದ ನೀನು ಈ ನಾಟಕವನ್ನು ಹೀಗೆಯೇ ಮುಂದುವರಿಸಿಕೊಂಡು ಹೋಗಬೇಕು. ಆ ಇಚ್ಛೆ ನನಗೂ ಇದೆ ಅಪ್ಪಾಜಿ. ಆದರೆ ಈಗಿನ ನಾಟಕಗಳ ಶೈಲಿಯೇ ಬೇರೆ. ಆ ನಾಟಕದ ಶೈಲಿಯಲ್ಲಿ ಮಾಡಲೇ, ಈ ನಾಟಕದ ಶೈಲಿಯಲ್ಲಿ ಮಾಡಲೇ?
ಕಾಲದ ನಾಟಕವನ್ನು ಬಿಟ್ಟು ಬಿಡು. ಹಿಂದಿನ ಕಾಲದ ನಾಟಕಗಳು ಎಷ್ಟು ಚೆನ್ನಾಗಿರುವುದು. ನಿಜವಾಗ್ಲೂ ಟ್ಯಾಲೆಂಟ್ ಇದ್ದವ್ರಿಗೆ ಮಾತ್ರ ಹಳೆ ನಾಟಕಗಳು ಬರ್ತಾ ಇತ್ತು. ನಿನಗೆ ಡೈಲಾಗ್ ಹೇಳೋಕೆ ನೆನಪು ಇರಲ್ಲ, ಮೆಮೊರಿ ಪವರ್ ಅಂತೂ ಇಲ್ವೇ ಇಲ್ಲ. ಈ ನಾಟಕದಲ್ಲಿ ನಿನ್ನ ಪಾತ್ರ ಯಾವುದಂತ ಚೆನ್ನಾಗಿ ಗೊತ್ತಾ? ಗೊತ್ತಿದೆ ಜೀಜಿ ಅಮ್ಮಾಜಿ, ನನ್ನದು ಟೆರರಿಸ್ಟ್ ಪಾತ್ರ. ಟೆರರಿಸ್ಟ್ ಅಂದ್ರೆ ಯಾರು ಗೊತ್ತಾ? ಕರಕರ ಸುಧಾಕರ. ಗೊತ್ತಿದೆ ಜೀಜಿ ಅಪ್ಪಾಜಿ, ಬಾಂಬಿಡೋನು. ಈ ನಾಟಕದಲ್ಲಿ ನಮ್ದು ಟೆರರಿಸ್ಟ್ ಅಂಶ. ಮಗನೇ ಕರಕರ ಸುಧಾಕರ, ನಿನ್ನ ಮಾತುಗಳನ್ನೆಲ್ಲ ನಾನು ಈ ಟೇಪ್ ರೆಕಾರ್ಡರ್ನಲ್ಲಿ ಮುದ್ರಿಸಿ ಕೊಡುತ್ತೇನೆ. ನೀನು ಆ ಮಾತುಗಳನ್ನು ಚೆನ್ನಾಗಿ ಕೂರಿಸಿಕೊಂಡು ಅಲ್ಲಿ ಬಿಡು. ಆಗಲಿ ಅಪ್ಪಾಜಿ, ಈಗ ನೀವಿಲ್ಲಿ ಬಿಡಿ, ನೀವ್ ಇಲ್ಲಿ ಬಿಟ್ಟಿದ್ದೀನ ನಾನು ಅಲ್ಲಿ ಬಿಡ್ತೀನಿ. ಒತ್ತು ಒತ್ತು. ಒತ್ತದೆ ಭಯ. ಈ ಟೆರರಿಸ್ಟ್ ಎದುರು ಹಾಕೊಂಡ್ರೆ ಅವ್ರ ಕಥೆ ಮುಗೀತು. ಬಾಂಬ್ ರೆಡಿ ಆಗಿದೆ. ಇದನ್ನ 28ನೇ ತಾರೀಕು 10:30 ಗಂಟೆಗೆ ಸರಿಯಾಗಿ ಹೊಸ ಸರ್ಕಾರಿ ಕಚೇರಿ ಒಳಗಿಟ್ರೆ 11:30 ಗಂಟೆಗೆ ಸರಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ 200 ಜನ ಸ್ಪಾಟಲ್ಲೇ ಒಡೀಸ್. ಅಮೆರಿಕಾದ ವರ್ಲ್ಡ್ ಟ್ರೇಡ್ ಸೆಂಟರ್ ಕುಸಿದ ಹಾಗೆ ಆ ಕಟ್ಟಡ ಕುಸಿಯುತ್ತೆ. ನಮ್ಮ ಗುರಿ ನೆರವೇರುತ್ತೆ. ಟೆರರಿಸ್ಟ್ ಲೋಕ ಜಿಂದಾಬಾದ್. ಲೇ ಮಗನೇ, ಮುಖದಲ್ಲಿ ಭಾವನೆ ಇರಬೇಕು. ಡೈಲಾಗ್ ಹೇಳುವಾಗ ಹುರುಪಾಗಿರ್ಬೇಕು. ನಿಮ್ಮ ತಂದೆ ನೋಡು, ಎಷ್ಟೊಂದು ಚೆನ್ನಾಗಿ ಡೈಲಾಗ್ ಹೇಳ್ತಾರೆ. ಒಳ್ಳೆ ಸೌತೆಕಾಯಿ ಕೊಂಡ್ಕೊಳ್ಳೋ ಹಾಗೆ ಹೇಳಿದ್ರೆ ಜನ ಪಕ್ಕ ಪಕ್ಕನೆ ನಗ್ತಾರೆ. ನೀನು ಟೆರರಿಸ್ಟ್ ಮರಿಬೇಡ. ಪಾತ್ರಕ್ಕೆ ಜೀವ ಜೀವ ತುಂಬಬೇಕು. ಆಗಲಿ ಜೀಜಿ ಅಮ್ಮಾಜಿ, ಈ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಅದೇನೇನೇನು ತುಂಬಬೇಕೋ ಎಲ್ಲವನ್ನ ತುಂಬಿ ಬಿಡ್ತೇನೆ. ಚಂಪಾ, ಅಡಿಗೆಂದಿನ ಮುಖ ನೋಡಿದ್ರೆ ಸೋತು ಬಂದಾಗಿದೆ ಅಲ್ವೇ? ಅಡಿಗೆಂದಿನೇ ಚೆನ್ನಾಗಿ ನೀರು ಕುಡಿಸಿ ಕಳಿಸದ್ಲ. ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅತ್ತವ್ರೆ. ನಾವು ಓದ್ಕೊಂಡು ಹೋಗಿದ್ದು ನಾವು ಕೇಳಲೇ ಇಲ್ಲ ಗೊತ್ತಾ? ನೀವ್ ಏನೇನು ಹೇಳಿದ್ವಿ? ಮನುಷ್ಯನ ದೇಹದಲ್ಲಿ ಎಷ್ಟು ಮೂಳೆಗಳಿರುತ್ತವೆ ಅಂತ ಕೇಳಿದ್ರು. ಅದಕ್ಕೆ ನೀವೇನು ಹೇಳಿದ್ವಿ? 5 ಇರುತ್ತೆ ಅಂದೆ. ಹೊಡಿರಿ ಬೇಡ ಅನ್ನಲ್ಲ, ಆದ್ರೆ ಯಾರು ಹೊಡಿತಾ ಇದ್ರೆ ಅಂತ ಹೇಳ್ಬಿಟ್ಟೊಡಿರಿ. ಮೊದಲೇ ನಾನು ದುಃಖದಲ್ಲಿದ್ದೇನೆ ಗೊತ್ತಾ? ಮಾತಾಡಿದ ಮುಯ್ಯಲ್ಲಿರೋ ಮೂಳೆನ ಲಾಟ 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 ಅಂತ ಮುರಿದು ಬಿಡ್ತೀನಿ. ಒಂದ್ ನಿಮಿಷ ಇರ. ಲೇ ವಿಟ್ಲ, ನೀನ್ ಯಾವ್ಯಾವ ಮೂಳೆ ಹೇಳಿದ್ಯಾ? ಕೈಯಿಂದ 2 ಮೂಳೆ ಕಣ, ಕಾಲಿಂದ 2 ಮೂಳೆ ಕಣ, ಬೆನ್ನಿಂದ 1 ಮೂಳೆ ಕಣ, 5 ಮೂಳೆ ಇದೆ ಅಂತಂದೆ. ಮನುಷ್ಯನ ದೇಹದಲ್ಲಿ ಒಟ್ಟು 255 ಮೂಳೆ ಇರುತ್ತೆ. ಏನು ಸಲ ಬಿಡ್ಡೇ ಇಲ್ಲ ಬಾಬಾ. ಮತ್ತಿನ್ನೇನೇನ್ ಕೇಳಿದ್ರು? ವಿಜಯನಾಮ ಸಂವತ್ಸರ ಆದ್ಮೇಲೆ ಯಾವ ಸಂವತ್ಸರ ಬರುತ್ತೆ ಅಂತ ಕೇಳಿದ್ರು. ಅದಕ್ಕೆ ನೀನೇನ್ ಹೇಳ್ದೆ? ಮುಂದಿನ ಸಂವತ್ಸರ ಬರುತ್ತೆ ಅಂದೆ. ಅಯ್ಯೋ, ವಿಜಯನಾಮ ಸಂವತ್ಸರ ಆದ್ಮೇಲೆ ಜಯನಾಮ ಸಂವತ್ಸರ ಬರುತ್ತೆ. ಮತ್ತಿನ್ನೇನು ಕೇಳಿದ್ಲು? ಭಾವ ಸಂವತ್ಸರ ಆದ್ಮೇಲೆ ಯಾವ್ದು ಬರುತ್ತೆ ಅಂತ ಕೇಳಿದ್ರು. ನನ್ನ ಭಾವ ಆದ್ಮೇಲೆ ಅಕ್ಕ ಬರುತ್ತೆ ಅಂತಂದೆ. ಸಂವತ್ಸರ ನಾದ್ನಿ ಸಂವತ್ಸರ ಅಂತಿಲ್ಲ, ಭಾವ ಸಂವತ್ಸರ ಅಂತ ಮಾತ್ರ ಇರೋದು. ಬಾಬಾ, ಈ ಪಂಚಾಂಗ ಬರ್ದವ್ರಿಗೆ ಬುದ್ಧಿನೇ ಇಲ್ಲ. ಭಾವ ಬೇಕಂತೆ, ಅಕ್ಕ ನದ್ನಿ ಬೇಡವಂತೆ. ಏನ್ ಪಂಚಾಂಗ ಓದ್ಕೊಂಡು ಇಂಟರ್ವ್ಯೂಗೆ ಹೋಗ್ತಾರೆ? ಲೇ ವಿಟ್ಲ, ನಿನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋ ಯೋಗ್ಯತೆ ಆ ಕಂಪನಿಗೆ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡ. ಕೆಲಸಕ್ಕೆ ಅಂತ ಇಂಟರ್ವ್ಯೂಗೆ ಹೋದಾಗ ಲವಲವಿಕೆಯಿಂದ ಖುಷಿಯಾಗಿ ಕಳಿಸ್ಬೇಕು. ಉಗಿದು ಕಳಿಸಿದ್ರೆ ಹೀಗೆ ಆಗೋದು. 10 ಕಲ್ಲು ಹೊಡೆದ್ರೇನೆ 1 ಮಾವಿನಕಾಯಿ ಬೀಳೋದು. 10 ಕಡೆ ಇಂಟರ್ವ್ಯೂಗೆ ಹೋದ್ರೇನೆ ಕೆಲಸ ಸಿಗೋದು. ಹೋಗ್ಲಿ ಬಿಡು. ಅವನು ಇಂಟ್ರಿಗೆ ಹೋಗಿ ಸೋತು ಸುಣ್ಣಾಗ ಬರೋದಕ್ಕೆ, ನೀನು ಸಮಾಧಾನ ಮಾಡೋದಕ್ಕೆ ಇಬ್ರಿಗೂ ಸರಿಯಾಗಿದೆ ಜೋಡಿ. ನಿಮ್ಮಿಬ್ರು ನಾನು ಮನೇಲಿ ಇಟ್ಕೊಂಡಿದ್ದೀನಲ್ಲ, ನನಗ ಬುದ್ಧಿ ಇಲ್ಲ. ನಮ್ಮ ಯಜಮಾನ್ರು ನೀನ್ ಇವತ್ ಪಾಸ್ ಆಗ್ತೀಯಾ ನಾಳೆ ಪಾಸ್ ಆಗ್ತೀಯಾ ಅಂತ ಕಾಯ್ತಾನೆ ಇದ್ದಾರೆ. ಫಲಿತಾಂಶ ಮಾತ್ರ ದೊಡ್ಡ ಕುಂಬಳಕಾಯಿ. ನನ್ನ ಮಗಳು ಬುದ್ಧಿ ಇಲ್ಲ. ಹೋಗಿ ಹೋಗಿ ಎಂಥವಳನ್ನ ಪ್ರೀತಿ ಮಾಡಿದ್ಲು. ಈಗ ಅವಳನ್ನು ಸಾಕೋದಲ್ದೆ ಇವಳನ್ನೂ ಸಾಕಬೇಕು. ಮಾನ ಮರ್ಯಾದೆ ಅದು ಇದು ಏನೇನೂ ಇಲ್ಲ ಬಿಡಿ. ಲೇ ವಿಟ್ಲ, ಸಿಟಿ ಇಷ್ಟು ದೊಡ್ಡದಾಗಿ ಬೆಳೆದ್ರೆ ಏನೋ ಪ್ರಯೋಜನ? ಯಾವ್ದೋ ಊರಿಂದ ಬಂದವ್ರಿಗೆ ಕೆಲಸ ಕೊಡ್ತಾರಂತೆ, ನಮ್ಮನ್ನವ್ರಿಗೆ ಯಾಕೋ ಕೆಲಸ ಕೊಡೋದಿಲ್ಲ. ನಡಿಯೋ, ನಾವೇ ಹೋಗಿ ಯಾವ್ದಾರ ಕೆಲಸ ಹುಡ್ಕೊಳ್ಳೋಣ. ಕೆಲಸ ಸಿಗೋವರೆಗೂ ಮನೆಗೆ ಬರೋದು ಬೇಡ ಕಣೋ. ಅಪ್ಪಿ ತಪ್ಪಿ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ಈ ಊರನ್ನ ಬಿಟ್ಟೋಗೋಣ. ಲೇ ಚಂಪಾ, ಇವತ್ತು ಮಧ್ಯಾಹ್ನ ಇವರಿಬ್ರಿಗೂ ಅಡುಗೆ ಮಾಡ್ಬೇಡ್ವೆ. ಮಾಡ್ಬಿಟ್ಟಿದ್ದೀನಲ್ಲ. ಫ್ರಿಜ್ಜಲ್ಲಿ ಎತ್ತಿಡು, ನಾಳೆ ಒಗ್ಗರಣೆ ಬಡಿದ್ರೆ ಅದೇ ಚಿತ್ರಾನ್ನ ಆಗತ್ತೆ. ಅಯ್ಯ, ನಮ್ಮನ್ನ ಎದುರು ಹಾಕೊಂಡವ್ರ ಕತೆ ಮುಗಿದ ಹಾಗೆ. ಬಾಂಬು ತಯಾರಾಗಿದೆ. 28ನೇ ತಾರೀಕು 10:00ವರೆಗೆ ಸರಿಯಾಗಿ
ಹೊಸ ಸರ್ಕಾರಿ ಕಚೇರಿ ಒಳಗೆ ಇಟ್ರೆ 11:30ಗೆ ಸರಿಯಾಗಿ ಢಮಾರ್ ಭಯ. ಆಟೋ ಗುಬ್ಬಿ ವೀರಣ್ಣ ರಂಗಮಂದಿರ. ಹಲೋ ಬಾಂಬ್ ರೆಡಿ ಆಗಿದೆ. ಇದನ್ನ 28ನೇ ತಾರೀಕು 10:30 ಗಂಟೆಗೆ ಸರಿಯಾಗಿ ಹೊಸ ಸರ್ಕಾರಿ ಕಚೇರಿ ಒಳಗೆ ಇಟ್ರೆ 11:30 ಗಂಟೆಗೆ ಸರಿಯಾಗಿ ಅದು ಯಾವನ ಟೆರರಿಸ್ಟ್ ಇರ್ಬೇಕು ಕಣೋ. ಇನ್ನೊಬ್ಬ ಟೆರರಿಸ್ಟ್ಗೆ ಸೂಚನೆ ಕೊಡೋದಕ್ಕೆ ಅಂತ ಟೇಪ್ ರೆಕಾರ್ಡರ್ನ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಹೌದು ಕಣ, ತೆಲುಗು ಫಿಲಮ್ನೆಲ್ಲ ಹಿಂಗೆ ಆಗುತ್ತೆ. ಇನ್ನೊಬ್ಬ ಟೆರರಿಸ್ಟ್ ಬರ್ತಾನೆ, ಟೇಪ್ ರೆಕಾರ್ಡರ್ನ ಕೈಗೆ ತಗೋತಾನೆ, ಇದರಲ್ಲಿರೋ ಆಡಿಯೋನ ಕೇಳಿಸ್ಕೊತಾನೆ, ಆಮೇಲೆ ಎಲ್ಲಿಗೆ ಬಾಂಬ್ ಇಡಬೇಕು ಅಲ್ಲೇ ಟುಡಾಯಿಸ್ಬಿಡ್ತಾನೆ ಕಣೋ. ಇದು ನಮಗೆ ಕರೆಕ್ಟ್ ಆದ ಟೈಮ್ಗೆ ಸಿಕ್ಕಿದೆ ಕಣ. ನಡೆಯೋ ಪೊಲೀಸ್ ಸ್ಟೇಷನ್ಗೆ ಹೋಡ. ಬೇಡ ಬೇಡ, ಪೊಲೀಸ್ ಸ್ಟೇಷನ್ಗೆ ಏನಾದ್ರು ಹೋದ್ರೆ ಕ್ರೆಡಿಟ್ ಎಲ್ಲ ಪೊಲೀಸ್ ಅವ್ರು ತಗೊಂಡ್ಬಿಡ್ತಾರೆ. ನಮ್ಗೆ ಹೇಗೂ ಪಾಂಡುರಂಗ ಸಿಕ್ಕಾಪಟ್ಟೆ ಅವಮಾನ ಮಾಡಿದಾನ. ನಾವು ಈ ಟೆರರಿಸ್ಟ್ ನ ಹಿಡ್ಕೊಟ್ಟು ಸನ್ಮಾನ ಮಾಡಿಸ್ಕೊಂಡು ಪಾಂಡುರಂಗಗೆ ಸರಿಯಾದ ಪಾಠ ಕಲ್ಸೋಣ. ನಿಮಗೀಗ ಕಾದಿದೆ. ಲೇ ಚಂಪಾ, ಆ ದಂಡಿ ಬೆಂಡಿಗಳು ಇನ್ನೂ ಮನೆಗೆ ಬಂದಿರ್ಬಲ್ಲೆ. ಏನೋ ದೊಡ್ಡದಾಗಿ ಕೆಲಸ ಹುಡ್ಕೊಂಡೇ ಬರ್ತೀವಿ ಅಂತ ಹೋಗಿದ್ದಾರೆ. ಕೆಲಸ ಸಿಕ್ಕಿಲ್ಲ ಅನ್ಸುತ್ತೆ. ಹಾಗಾದ್ರೆ ಊರೇ ಬಿಟ್ಬಿಟ್ರಾ? ಊರ್ ಬಿಟ್ಟು ಹೋಗೋ ಮುಖಗಳಾತೆ ಅದು. ಹೊಟ್ಟೆ ಚುರುಕಂದ್ರೆ ಮನೆಗೆ ಓಡ್ ಬರ್ತಾರೆ. ಚಂಪಾ, ಡೋಂಟ್ ಟಾಕ್ ರಬೇಶ್. ನಾನು ಈಗಾಗಲೇ ಅವ್ರಿಗೆ 3 ಕಡೆ ಕೆಲಸ ಹುಡುಕಿಟ್ಟಿದ್ದೀನಿ. ಇಂಟರ್ವ್ಯೂ ಕಳಿಸ್ತೀನಿ, ಪಾಸ್ ಮಾಡಿಸ್ತೀನಿ. ಏನಾಗಿದೆ ಇವಕ್ಕೆ? ಮೈ ಮೇಲೆ ಪಾಳೆಗಾರನ ಭೂತ ಬಂದಿದ್ಯಾ? ಮತ್ತೆ ಅದು ಪಾಳೆಗಾರ ಸ್ಟೈಲ್ ಅಲ್ಲ, ಮಿಲಿಟರಿ ಸ್ಟೈಲು. ಪದ್ಮವಿಟ್ಲ, ನಿಮ್ ಫೇಸ್ಗಳನ್ನ ನೋಡ್ತಾ ಇದ್ರೆ ಏನೋ ಒಂದು ಮಹತ್ತರವಾದ ಸಾಧನೆ ಮಾಡಿದೀರ ಅಂತ ಗೊತ್ತಾಗ್ತಿದೆ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜತ್ಗೆ. ದೇಶವನ್ನ ಕಾಯುವಂತಹ ಮಹತ್ತರವಾದ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ವಿ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಜಾಜತ್ಗೆ. ಇಷ್ಟು ದಿನ ಮನೆ ಹಾಳು ಮಾಡೋ ಸ್ಕೀಮ್ ಮಾಡ್ತಾ ಇದ್ರಿ, ಈಗ ದೇಶ ಹಾಳು ಮಾಡೋ ಸ್ಕೀಮ್ ಮಾಡ್ತಾ ಇದ್ದೀರಾ? ಆಡುವ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಬಾವ. ಈ ಟೇಪ್ ರೆಕಾರ್ಡಲ್ಲಿ ಬರೋ ಸೌಂಡನ್ನ ಕೇಳಿದ್ರೆ ನಿಮ್ಮ ಉಸಿರು ನಿಂತು ಹೋಗುತ್ತೆ. ಕೇಳ ತಾಕತ್ ಇದೆಯೇನ? ಹಾಕೋ ತಾಕತ್ ನಿನಗಿದೆಯಾ? ಅಕ್ಕ ಈ ಟೆರರಿಸ್ಟ್ ಎದುರು ಹಾಕೊಂಡ್ರೆ ಅವ್ರ ಕಥೆ ಮುಗೀತು. ಬಾಂಬ್ ರೆಡಿ ಆಗಿದೆ. ಇದನ್ನ 28ನೇ ತಾರೀಕು 10:30 ಗಂಟೆಗೆ ಸರಿಯಾಗಿ ಹೊಸ ಸರ್ಕಾರಿ ಕಚೇರಿ ಒಳಗೆ ಇಟ್ರೆ 11:30 ಗಂಟೆಗೆ ಸರಿಯಾಗಿ ಈಗ ಹೇಳ ಪಾಂಡುರಂಗ, ದೇಶನ ಕಾಪಾಡೋ ಕೆಲಸ ಮಾಡ್ತಿದೀವೋ ದೇಶನ ಹಾಳು ಮಾಡೋ ಕೆಲಸ ಮಾಡ್ತಿದೀವೋ? ನಮ್ಮ ದಿಕ್ಕು ತಪ್ಪಿಸೋದಕ್ಕೆ ಮಾತುಗಳನ್ನ ರೆಕಾರ್ಡ್ ಮಾಡಿದ್ದಾರೆ ಅನ್ಸುತ್ತೆ. ಏಯ್, ಅವ್ರಿಗೇನು ಹುಚ್ಚನಾಯಿ ಕಚ್ಚಿರುತ್ತ ಬಾವ. ಟೇಪ್ ರೆಕಾರ್ಡನ್ನ ಯಾರು ಬಸ್ ಸ್ಟಾಪಲ್ಲಿ ಬಿಟ್ಟು ಹೋಗ್ತಾರ? ಒಬ್ಬ ಟೆರರಿಸ್ಟು ತಾನು ಏನು ಮಾಡಬೇಕು ಅನ್ಕೊಂಡಿರ್ತಾನೋ ಅದನ್ನ ಇದ್ರಲ್ಲಿ ರೆಕಾರ್ಡ್ ಮಾಡಿ ಇನ್ನೊಬ್ಬಂಗೋಸ್ಕರ ಬಿಟ್ಟು ಹೋಗಿರ್ತಾನೆ. ಆ ಇನ್ನೊಬ್ಬ ಬರೋಷ್ಟೊಳಗೆ ನಾವ್ ಇದನ್ನ ಎತ್ತು ಹಾಕೊಂಡು ಬಂದ್ಬಿಟ್ಟಿದೀವಿ. ಐ ಆಮ್ ಪ್ರೌಡ್ ಆಫ್ ಯು. ಆ ಟೆರರಿಸ್ಟ್ಗಳನ್ನ ಕ್ಯಾಚ್ ಮಾಡಿ ಕಿಲ್ ಮಾಡಿಸ್ಬೇಕು. ಈ ಟೇಪ್ ರೆಕಾರ್ಡರ್ ಇಟ್ಟು ಹೋದವ್ರು ಯಾರು ಅಂತ ಗೊತ್ತಾ? ನೋಡ್ದೇನು ಬಾವ, ಅವನೊಬ್ಬ ದೊಡ್ಡ ಟೆರರಿಸ್ಟ್. ಇನ್ನೇನು ಅವನ ಮುಖ ನೋಡೋಷ್ಟೊಳಗೆ ಬಸ್ ಸಿಗ್ಲಿ ಅಂದ್ಬಿಟ್ಟು ಆಟ ತಗೊಂಡು ಹೊಟ್ಟೋದ. ನೀವು ಅಲ್ಲಿ ಇಟ್ಟಿದ್ದ ಟೇಪ್ ರೆಕಾರ್ಡರ್ನ ಎತ್ಕೊ ಬಂದಿದ್ದೀರಾ? ಹೌದು ಬಾವ, ನೆಕ್ಸ್ಟ್ ಬರೋರ್ಗೆ ಈ ಡೀಟೇಲ್ಸು ಸಿಗೋದಿಲ್ಲ. ಅವನು ಎಲ್ಲಿ ಬಾಂಬ್ ಬಿಡ್ತೇನೆ, ಯಾವತ್ತು ಬಾಂಬ್ ಬಿಡ್ತೇನೆ ಅನ್ನೋ ಡೀಟೇಲ್ಸು ನಮ್ಗೆ ಗೊತ್ತು. ನಾವು ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನ ತಪ್ಪಿಸ್ಬೇಕು. ಆಗ ಸರ್ಕಾರದವರು ವಿಧಾನಸೌಧದ ಮುಂದೆ ಚಪ್ರ ಹಾಕಿ ನಮಗೆ ಸನ್ಮಾನ ಮಾಡ್ತಾರೆ. ಎದುರುಗಡೆ ಹೈಕೋರ್ಟ್ ಇದೆ ಅನ್ನೋದನ್ನ ಮರಿಬೇಡಿ. ಅಭಿ, ಮೊದಲು ಈ ರೀತಿ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಸಿ. ಹೋಗೋದು ಹೇಗೆ ಅಂತ ನೀವೇ ಹೇಳ್ಕೊಡಿ. ಪದ್ಮವಿಟ್ಲ, ನೀವು ಇಡೀ ಕಂಟ್ರಿಗೆ ಹೆಲ್ಪ್ ಮಾಡಿದಿರಾ. ಇದು ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗ್ಬೇಕು. ಕೈಕಲ್ ಮುರ್ಕೊಂಡ್ರೆ ದೊಡ್ಡ ಸುದ್ದಿ ಆಗತ್ತೆ. ಹೋದ್ವಾರ ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇದು ಅದೇ ತರದ ಬಾಂಬೆ ಇರಬೇಕು. ನನಗನ್ಸುತ್ತೆ ಅವರು ಸರಣಿ ಬಾಂಬ್ ಬ್ಲಾಸ್ಟ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಹೋಗ್ಬೇಕಾದ್ರೆ ಅದ್ಯಾವ್ದೋ ಕೋಡ್ ಹಿಡ್ಕೊಂಡು ಹೋದ ಅಂದ ಮೇಲೆ ಕನ್ಫರ್ಮ್ ಬಾಬಾ ಅವ್ನು ಟೆರರಿಸ್ಟೇ. ಸ್ವಲ್ಪ ಸೇರ್ಸಿ ಹೇಳು. ನಾವು ಹೋಗೋದು ಒಂದೇ ಒಂದು ನಿಮಿಷ ತಡ ಆಗಿದ್ರು ಬಸ್ ಸ್ಟಾಪ್ಗೆ ಬಾಂಬನ್ನ ಹಾಕಿ ಬ್ಲಾಸ್ಟ್ ಮಾಡಿ ಅಲ್ಲಿರೋ ಜನನೆಲ್ಲ ಸಾಯಿಸ್ಬಿಡ್ತಿದ್ದ ಬಾಬಾ. ನಾವಲ್ಲಿ ಹೋದ್ವಲ್ಲ, ನಮ್ಮನ್ನ ನೋಡಿ CCP ಆಫೀಸರ್ಸ್ ಅನ್ಕೊಂಡು ಓಡೋಗ್ಬಿಟ್ಟ. ಒಂದು ಕೆಲಸ ಮಾಡೋಣ, ನಾವ್ ಇದನ್ನ ಈಗಲೇ ಪೊಲೀಸ್ನವ್ರಿಗೆ ತಿಳಿಸೋದು ಬೇಡ. ಅವ್ನ್ ಯಾರು, ಅವ್ನ್ ಯಾಕೆ ಹೀಗೆ ಮಾಡ್ತಿದ್ದಾನೆ, ಇದನ್ನೆಲ್ಲ ಕಂಡು ಹಿಡಿಯೋಣ. ಯಾರಿಗೋ ಬರೋ ಲಾಭ ನಮ್ಗೆ ಬರ್ಲಿ. ಮೊದಲು ಅವನ್ನ ಎಂಕ್ವೈರಿ ಮಾಡಿ ಅವನಿಂದ ಸ್ಟೇಟ್ಮೆಂಟ್ ತಗೊಂಡು ಆಮೇಲೆ ಅವನ್ನ ಪೊಲೀಸರಿಗೆ ಒಪ್ಸೋಣ. ಇದಕ್ಕೆ ನಾವು ಆಪರೇಷನ್ ಬಾಂಬ್ ಬ್ಲಾಸ್ಟ್ CCB ಅಂತ ಹೆಸರಿಡ್ತಾ ಇದ್ವಿ. ಬಾಂಬ್ ಸಿಗದೆ ಬಾಂಬ್ ಬ್ಲಾಸ್ಟ್ ಮುಂದೆ ಸಿಗುತ್ತಲ್ಲ. ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಅವತ್ತು ನನ್ನ ಟೇಪ್ ರೆಕಾರ್ಡರ್ನ ಕಳ್ಕೊಂಡಿದ್ದು.
ಇವತ್ತು ಹುಷಾರಾಗಿರ್ಬೇಕು. ಡಮ್ಮಿ ಬಾಂಬು ರೆಡಿಯಾಗಿದೆ. ಈಗ ಇದ್ರ ಜೊತೆನೆ ನಾನು ನನ್ನ ಡೈಲಾಗ್ ಪ್ರಾಕ್ಟೀಸ್ ಮಾಡಬೇಕು. ನೀವುಗಳು ಯಾವತ್ತಾದ್ರೂ ನಾವು ಯಾಕೆ ಟೆರರಿಸ್ಟ್ಗಳಾಗಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಇಲ್ಲ. ಬಡವರ 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 ಹೊಟ್ಟೆಯ ಮೇಲೆ ಹೊಡಿಬಾರ್ದು. ನೋಡಿಬೇಕು. ಈ ಬಾಂಬು ಬ್ಲಾಸ್ಟ್ ಆದ್ರೆ ನಿಮ್ಮ ಕಣ್ಣು ತೆರೀತೀರಾ, ನಮ್ಮ ಜೊತೆ ಸಂಧಾನಕ್ಕೆ ಅಂತ ಬರ್ತೀರಾ. ಈ ಬಾಂಬು ಬ್ಲಾಸ್ಟ್ ಆದ್ರೆ 200 ಜನ ಸಾಯ್ತೀರಾ. ಏನಾಗುತ್ತೆ, ಬಾಂಬ್ ಸಮೇತ ಬಂದ್ಬಿಟ್ಟಿದ್ದಾನೆ. ಇವನು ಮತ್ತೊಬ್ಬ ಸೇರ್ಕೊಂಡು ಆ ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ಮಾಡಿಬಿಟ್ಟಿದ್ದಾರೆ. ಅವತ್ತು ಟೇಪ್ ರೆಕಾರ್ಡರ್ ಬಿಟ್ಟೋಗಿದ್ದು ಇವನೇ. ಪದ್ದು, ಇವ್ರೇನಾದ್ರು ಬಾಂಬನ್ನ ಬ್ಲಾಸ್ಟ್ ಮಾಡ್ಬಿಟ್ರೆ ಆ ಸರ್ಕಾರಿ ಕಟ್ಟಡ ಧೂಳಾಗಿ ಹೋಗುತ್ತೆ ಕಣೋ. ಒಂದು ಕೆಲಸ ಮಾಡೋಣ, ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡೋಣ ಕಣೋ. ಏನಿದು ಬಸ್ ಸ್ಟಾಪ್ ಅಲ್ಲಿ ರೈಲ್ ಬರ್ತಾ ಇದೆ. ಇವತ್ತಿಗೆ ನಿನ್ನ ಆಟ ಮುಗೀತು. ನಾವು CCB ಆಫೀಸಲ್ಲೂ ನಿನ್ನ ಒಂದೊಂದು ಹೆಜ್ಜೆ ಮೇಲೂ ನಾವು ಕಣ್ಣಿಟ್ಟಿದ್ದೀವಿ. ನೀನ್ ಯಾರು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀನೇನ್ EFCನ, IFCನ, MLCನ, MLAನ, ABCನ, XYZ ಹೇಳೋ. ನಿಜ ಬಗಳು, ಇಲ್ಲ ಅಂತಂದ್ರೆ ನಿನ್ನ ತಲೆನ ಬೋಡ್ಸಿ ನಿನ್ನ ಬೋರ್ ತಲೆ ಮೇಲೆ ನೀರು ತೊಟ್ಟಿಗೋ ಹಾಗೆ ಮಾಡ್ತೀವಿ. ಮುತ್ತಿನ ಹಾರ ಫಿಲಮ್ ನಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಆದಂಗೆ ಅದಕ್ಕೂ ನೀನು ಬಾಯ್ ಬಿಡ್ಲಿಲ್ಲ ಅಂದ್ರೆ ಅಂತ ಫಿಲಮ್ ನಲ್ಲಿ ಅಂಬರೀಷ್ ಅಣ್ಣನ ಉಗುರು ಕಿತ್ರಲ್ಲ ಹಾಗೆ ನಿನ್ನ ಉಗುರು ಕಿತ್ತು ಬಿಡ್ತೀವಿ. ನಾಟಕದವನಾದ್ರೆ ಬಾಂಬ್ ಎಲ್ಲಿಂದ ಬಂತು? ಅಂದ್ರೆ ಪ್ರೇಕ್ಷಕರಿಗೆ ಬಾಂಬ್ ಹಾಕಿ ಉಡಾಯಿಸೋದು ನಿಮ್ಮ ಪ್ಲಾನಾ? ಇನ್ನು ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರಾ ಹೇಳಿ. ನಾಟಕ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ನಾವು ಬಾಂಬ್ ತಗೊಂಡು ಹೋಗ್ತೀವಿ. ಬಿಟ್ರು ಸತ್ಗೆ ಹೋಗ್ಬಿಟ್ರೆ ಕಷ್ಟ. ಯಾರೇನು ಬಾಂಬ್ ಯಾಕೆ ತಗೊಂಡ್ಬಂದೆ? ನಾನು ಸುಧಾಕರ, ನಾಟಕದವನು. ಬೇಕಾದ್ರೆ ನಮ್ಮ ಅಪ್ಪನೇ ಕೇಳ್ಕೊಳ್ಳಿ. ನಿನ್ ಹಿಂದೆ ದೊಡ್ಡ ಗ್ಯಾಂಗೇ ಇದೆ. ಏಯ್, ನಂಬರ್ ಹೇಳ. ಪಾಂಡ್ರಂಗ ಗಂಡುಗಲಿ ಅವರು ಹಿಡ್ಕೊಂಡ್ಬಂದು ಅವ್ರ ಮನೆಯಲ್ಲ ನನ್ನ ಕಟ್ಟ ಹಾಕ್ಸ್ಬಿಟ್ಟಿದ್ದಾರೆ. ಬಿಡಿಸ್ಕೊಳ್ಳಿ. ಇವತ್ತು ನಾಟಕ ಮೆತ್ಗಾದ್ರೆ ಬಾಂಬ್ ಕೆಲಸ ಮಾಡಲ್ಲ. ಈ ಟೆರರಿಸ್ಟ್ ನ ಎದುರು ಹಾಕೊಂಡ್ರೆ ತಿಥಿ. ನಮ್ಮ ಮಾತಿಗೆ ಒಪ್ಪಿ ಮುಂದೆ ಬಂದ್ರೆ ಸಾವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಕರ ಸುಧಾಕರ ಎಲ್ಲಿದೆ ಕಂದ? ಅಪ್ಪಾಜಿ, ನಾನು ಇಲ್ಲಿದ್ದೇನೆ. ಕರಕರ ಸುಧಾಕರ, ಯಾಕೋ ಕಂದ, ಯಾಕೋ ಇಲ್ಲಿ ಸಿಕ್ಬಿದ್ದೆ? ನಾನು ಟೆರರಿಸ್ಟ್ ಅಲ್ಲ ಎಂದು ಹೇಳಿದರೆ ಇವರು ಕೇಳುತ್ತಲೇ ಇಲ್ಲ. ನನ್ನನ್ನು ಎಳೆದು ತಂದು ಕಟ್ಟಿ ಚಿತ್ರ ಹಿಂಸೆ ಕೊಡುತ್ತಿದ್ದಾರೆ. ಯಾರಿಗ್ರಿ ಆಮರ್ಸ್ತಾ ಇದ್ದೀರಾ? ನಿಮ್ಮನ್ನು ನೋಡಿದ್ರೆ ಎಂತ ಬೆಪ್ರಿಗೂ ಗೊತ್ತಾಗುತ್ತೆ ನೀವು ದೊಡ್ಡ ಟೆರರಿಸ್ಟ್ಗಳು ಅಂತ. ನೋಡಿ, ನಾವು ನಾಟಕದವರು. ನಾಟಕದಲ್ಲಿ ನಮ್ಮದು ಟೆರರಿಸ್ಟ್ ಕುಟುಂಬ. ಹಾಗಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ನಾಟಕದಲ್ಲಿ ನಾವು ಟೆರರಿಸ್ಟ್ ಗ್ಯಾಂಗ್ನವರು. ಆ ನಾಟಕದಲ್ಲಿ ನನ್ನ ಮಗ ಬಾಂಬ್ ಹಾಕೋ ದೃಶ್ಯ ಇದೆ. ಮೇಲೆ ಎಲ್ರು ಹೀಗೆ ಹೇಳೋದು. ಹೋದ್ವಾರನು ಬಾಂಬ್ ಬ್ಲಾಸ್ಟ್ ಆಗಿದೆ. ಅದನ್ನ ಯಾವ ಕಿಡಿಗೇಡಿಗಳು ಮಾಡಿದರೋ ನಮಗಂತೂ ತಿಳಿಯದು. ಸುಮ್ಮನೆ ನಮ್ಮ ಮಗನನ್ನು ಬಿಟ್ಟು ಬಿಡಿ. ನಮ್ಮ ನಾಟಕದ ಅಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. ಅಭಿ, ಯಾವುದೇ ಕಾರಣಕ್ಕೂ ಇವನ್ನ ಬಿಡಬೇಡಿ. ನೋಡಿ, ನಾನು ನಿಮ್ಮನ್ನು ಮತ್ತೆ ಮತ್ತೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಾನು ಟೆರರಿಸ್ಟ್ ಅಲ್ಲ, ನಾಟಕದವನು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನೋಡಿ, ಮರ್ಯಾದೆಯಿಂದ ಹೇಳುತ್ತಿದ್ದೇನೆ, ನಮ್ಮ ಮಗ ಕರಕರ ಸುಧಾಕರನ್ನು ಬಿಟ್ಟು ಬಿಡಿ. ಇಲ್ಲದಿದ್ದರೆ ನಾವೇನು ಮಾಡುತ್ತೀವೋ ನಮಗೆ ತಿಳಿಯದು. ಏನ್ರಿ ನಮ್ಗೆ ಎದುರಿಸ್ತೀರಾ? ಏನ್ರಿ ಮಾಡ್ತೀರಾ? ಹೌದಾ? ಏನು ಮಾಡುವೆನೆ? ನಿಮ್ಮೆಲ್ಲರನ್ನು ಒಂದೇ ಸಮನೆ ಪಟಪಟನೆ ಸುಟ್ಟು ಬಿಡುತ್ತೇನೆ. ಎಲ್ಲರೂ ಅತ್ತ ಕಡೆ ಮುಖ ಮಾಡಿ ತಿರುಗಿ. ಎರಡು ಕೈಗಳನ್ನು ಮೇಲೆ ಕೆತ್ತಿ.
ನೀನೇ ಭವಾನಿ ಕರಕರ ಸುಧಾಕರನ್ನು ವಿಮುಕ್ತಿಗೊಳಿಸು. ನಾನು 3ನೇ ಎಣಿಸುವವರೆಗೂ ಯಾರು ತಿರುಗಬಾರದು. ತಿರುಗಿದರೆ ನಿಮ್ಮ ಮನೆ ದೇವರನ್ನೇ ಹಲೋ ಶಿಶುಪಾಲ್ ಸಾಹೇಬ್ರೆ, ನಾನು ಪಾಂಡ್ರಂಗ ಗೊಂಡುಗಲಿ ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಅದೇನಾಯ್ತು ಅಂದ್ರೆ ಇಷ್ಟ ಆಯ್ತು, ಬೇಗ ಬಂದ್ಬಿಡಪ್ಪ. ಶಿಶುಪಾಲ ಬಾರ ಬಾರ ಬಾರ. ಡ್ಯೂಟಿ ಮೇಲೆ ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಏನ್ ಟೆರರಿಸ್ಟ್ ಎಲ್ಲ ಮನೆ ಬಿಟ್ಕೊಂಡು ಏನ್ ರಾಯ ಮಾಡ್ತಾ ಇದ್ದೀರಾ? ಆ ಟೆರರಿಸ್ಟ್ ಬಂದ್ ಕೂಡ್ಲೆ ಸ್ಟೇಷನ್ ಕರ್ಕೊಂಡ್ ಬಂದಿದ್ರೆ ನಮ್ ಸಾಹೇಬ್ರು ಕಣ್ ತುಂಬಾ ನೋಡಿ ಖುಷಿ ಪಟ್ಟಿರೋರಾ. ಇರ್ಬೇಕಿದ್ದು ಇಡೀ ಖಾನ್ದಾನ್ನ ಮನೆಗೆ ಕರ್ಸಿದ್ವಿ ಸರ್. ಈಗ ಎಲ್ಲಿ ಅವರು ಎಲ್ಲೋದ್ರು ಅಂತ ಅವ್ರಿಗೆ ಗೊತ್ತು. ನೀವು ಅವ್ರನ್ನ ಹ್ಯಾಂಡಲ್ ಮಾಡಕ್ ಹೋಗ್ಬಾರ್ದಾಗಿತ್ತು. ಅವ್ರಿದ್ದಾಗ ಫೋನ್ ಮಾಡ್ಬೇಕಾಗಿತ್ತು. ಅವ್ರು ಹೋದ್ಮೇಲೆ ಫೋನ್ ಮಾಡ್ತಾ ಇದ್ದೀರಾ? ಯು ಸಿ ಇನ್ಸ್ಪೆಕ್ಟರ್, ನಾವೇನ್ ಐಡಿಯಾ ಮಾಡಿದ್ದು ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ನಿಮ್ಮ ಹತ್ರ ಕರ್ಕೊಂಡ್ ಬರೋಣ ಅಂತ. ಇಷ್ಟು ವರ್ಷದ ಸರ್ವಿಸ್ ಅಲ್ಲಿ ನಮ್ ಸಾಹೇಬ್ರ ಕೈಲೇ ಆಗ್ಲಿಲ್ಲ, ಇನ್ ನಿಮ್ ಕೈಲಿ ಆಗ್ಬಿಡುತ್ತಾ? ನೀನ್ ಹೊಗಳ್ತಾ ಇದೆಯಾ ಇಲ್ಲ ತೆಗಳ್ತಾ ಇದೆಯೋ? ಎರಡರ ಮಧ್ಯದಲ್ಲಿ ಇದ್ದೀನಿ ಸರ್. ಸಿಕ್ಕು ಬಿದ್ದಿದ್ರು ಸರ್, ಸ್ವಲ್ಪದ್ರಲ್ಲಿ ಬಿಟ್ವಿ. ಅವ್ರ ಅಪ್ಪ ಅಮ್ಮನ ಕರ್ಸಿದ್ವಿ, ಅವರು ಪಿಸ್ತೂಲ್ ತಂದ್ಬಿಡೋದ, ಅದನ್ನ ತೋರಿಸಿ ನಮ್ಮನ್ನ ಹೆದರಿಸಿ ಎಸ್ಕೇಪ್ ಆಗ್ಬಿಟ್ರು. ತಪ್ಪು ಮಾಡ್ಬಿಟ್ರೆ, ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ರೆ. ಮನೆಗೆ ಬಂದಿರೋ ಟೆರರಿಸ್ಟ್ ನ ಬಿಟ್ಬಿಟ್ಟಿದ್ದೀರಾ ಅಂದ್ರೆ ನೀವು ಡಿಟೆಕ್ಟಿವ್ ಏಜೆನ್ಸಿ ನಡ್ಸಕ್ ನಾ ಲಾಯಕ್. ಈಗ ಅವ್ರನ್ನ ನಾವು ಹಿಡಿಲೇಬೇಕು. ಅದಕ್ಕೆ ನಿಮ್ ಸಪೋರ್ಟ್ ಬೇಕೇ ಬೇಕು. ಯಾಕೆಂದ್ರೆ ನಮ್ ಸಾಹೇಬ್ರು ಒಬ್ಬರ ಕೈನಲ್ಲೇ ಅದಾಗಿಲ್ಲ. ನಮ್ಗೇನ್ರಿ ಗೊತ್ತು? ನೀವು ನಮಗ್ ಸಹಕರಿಸಲಿಲ್ಲ ಅಂದ್ರೆ ನಿಮ್ಗೂ ಟೆರರಿಸ್ಟ್ ಲಿಂಕ್ ಇದೆ ಅಂತ ಒಳಕ್ ಹಾಕ್ಬೇಕಾಗತ್ತೆ. ಅಪ್ಪಾಜಿ, ಪ್ರದರ್ಶನಕ್ಕೆ ಲೇಟ್ ಆಗೋದಿಲ್ವೇ? ಲೇಟ್ ಆಗ್ಬಾರ್ದು ಅಂತಾನೆ ಮನೆಯಲ್ಲೇ ಮೇಕಪ್ ಮಾಡ್ಕೊಂಡು ಫುಲ್ ರೆಡಿಯಾಗಿ ಬಂದಿದ್ದೀನಿ. ಕರಕರ ಸುಧಾಕರ. ಜಿ ಅಮ್ಮಾಜಿ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಇದನ್ನ ಭದ್ರವಾಗಿ ಇಟ್ಕೋತೀನಿ. ಏಯ್ ನಿಂತ್ಕೊಡ್ರು, ಎಲ್ಲರೂ ಹೋಗ್ತಾ ಇದ್ದೀರಾ? ಏನಿದು ಕವರಲ್ಲೇ? ಬಾಂಬು ಬಾಂಬಿಟ್ ಬ್ಲಾಸ್ಟ್ ಮಾಡ್ಬೇಕು ಅಂತಿದ್ದೀರೇನೋ? ಸರ್, ನಾವು ನಾಟಕದವರು. ಇವತ್ತು ನಮ್ಮ ನಾಟಕದ ಪ್ರದರ್ಶನವಿದೆ. ಅದಕ್ಕೆ ನಾವು ಮನೆಯಿಂದಲೇ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವೆಲ್ಲರೂ ನಾಟಕದ ವಂಶದವರು. ಯಾರು ಹೇಳ್ತಾ ಇದ್ದೀರಾ? ನಮಗೆ ಯಾಮಾರಿಸ್ತಾ ಇದ್ದೀರಾ? ಪಾಂಡ್ರಂಗನ್ ಮನೆಯಿಂದ ತಪ್ಪಿಸ್ಕೊಂಡ್ ಬಂದವ್ರು ನೀವು ತಾನೇ? ಸುಮ್ನೆ ನಮ್ ಜೊತೆ ಸ್ಟೇಷನ್ಗೆ ಬರ್ತಾ ಇರ್ಬೇಕು. ಬೆಂಡತ ಕಾರ್ಯಕ್ರಮ ಇದೆ ಅಲ್ಲಿ. ಸಾರ್, ನಾವು ನಾಟಕದವರು ಸಾರ್. ನೋಡಿ ಸರ್, ನಾವು ಆಡೋದೇ 4 ನಾಟಕ. ಅದನ್ನೆಲ್ಲ ನೋಡಿದಿರಲ್ಲ ಸರ್. ಸರ್, ಇವ್ರ ನಾಟಕನ ನಾವು ನೋಡಿದೀವಿ ಸರ್. ಇದನ್ ಕಿತ್ತು ಅದಕ್ಕೆ ಹಾಕಿ, ಅದನ್ನ ಕಿತ್ತು ಇದಕ್ಕೆ ಹಾಕಿ ವೆರೈಟಿ ಆಗಿ ಜನಕ್ಕೆ ಮಜಾ ಕೊಡ್ತಿದ್ರಲ್ಲ, ಅವ್ರು ತಾನೇ ನೀವು? ಇವತ್ತೆಲ್ರಿ ಇದೆ ನಾಟಕ? ಕಲಾಸೌಧದಲ್ಲಿ ಸರ್. ಸರ್, ನೀವು ಬರ್ಬೇಕು ಸರ್. ಎಲ್ಲರನ್ನು ಸಾಲಾಗಿ ಮುಂದಿನ ಸೀಟಲ್ಲಿ ಕುಂಡಿಸ್ಬಿಡ್ತೀನಿ ಸರ್. ಆಯ್ತಾಯ್ತು. ಈ ಬಾಂಬು ಸರ್, ಇದು ಡಮ್ಮಿ ಬಾಂಬು ನಾಟಕಕ್ಕೆ. ಇಂಥವ್ರ ಮೇಲೆ ಯಾಕೋ ಅನುಮಾನ ಪಡ್ಬೇಕಾಗಿತ್ತು? ಒಂದ್ ವಾರದ ಹಿಂದೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಅವರೇ ಇವ್ರು ಅಂತ ಈ ಅಯೋಗ್ಯರು ಹೇಳಿದ್ರು. ಅದನ್ನ ನಾನು ನಂಬಿಟ್ಟೆ. ನಿಮ್ ಮಾತು ಕೇಳ್ಕೊಂಡು ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ನಿಮ್ಗೆ ಈಗ ಆಗಿರೋ ಟೆನ್ಷನ್ ಹೇಗೆ ಕಡಿಮೆ ಮಾಡ್ಕೋತೀರಾ? ನನ್ ಟೆನ್ಷನ್ ಕಮ್ಮಿ ಮಾಡ್ಕೊಬೇಕು ಅಂದ್ರೆ ನಿಮ್ಮೆಲ್ರನ್ನು 3 ತಿಂಗಳು ಒಳಕ್ ಹಾಕ್ಬೇಕು.